ಎಲ್ಲರಿಗೂ ನನ್ನ ನಮಸ್ಕಾರಗಳು. ಭಾಗಾಕಾರ ಥೀಮ್ಸ್ ಎರಡರಲ್ಲಿ ಒಟ್ಟು ಕಲಿಕಾ ಫಲ 2, 3, 4 ಬರ್ತೀವು. ಎರಡನೇ ಕಲಿಕಾ ಫಲ ಸಂಕಲನ ಮತ್ತು ವ್ಯವಕಲನ, ಮೂರನೇದು ಗುಣಾಕಾರಕ್ಕೆ ಸಂಬಂಧಪಟ್ಟಿರುವಂತ, ನಾಲ್ಕನೇ ಕಲಿಕಾ ಫಲ ಏನಿದೆ ಭಾಗಾಕಾರಕ್ಕೆ ಸಂಬಂಧಪಟ್ಟಿರುವಂತ ಥೀಮ್ಸ್ 2 ಮೂಲ ಕ್ರಿಯೆಗಳಲ್ಲಿ ಬರುವಂತದ್ದು. ಥೀಮ್ಸ್ 2 ಮೂಲ ಕ್ರಿಯೆಗಳಲ್ಲಿ ಕಲಿಕಾಫಲ 2, ಕಲಿಕಾಫಲ 3, ಕಲಿಕಾಫಲ 4ನೇದು ಈಗ ಭಾಗಾಕಾರ ಅನ್ನುವಂಥದ್ದು. ಈ ಭಾಗಾಕಾರವನ್ನ ಮಾಡುವಂತಹ ವಿಧವನ್ನ ಈ ಒಂದು ಕಲಿಕಾಫಲದಲ್ಲಿ ನಾವು ನೋಡೋಣ. 2 ಅಂಕಿಯ ಸಂಖ್ಯೆಯನ್ನು 1 ಅಂಕಿಯಿಂದ ಭಾಗಿಸುವುದು ಭಾಗಾಕಾರ ಮತ್ತು ಗುಣಾಕಾರ ನಡುವಿನ ಅಂತರ ಸಂಬಂಧವನ್ನ ತಿಳಿಯುವಂಥದ್ದು. ಇಲ್ಲಿ ನೋಡಿ, ಎರಡೆರಡು ಪಕ್ಷಿಗಳಿವೆ. 2ರಂತೆ ಗುಂಪು ಮಾಡಿದಾಗ ಎಷ್ಟು ಗುಂಪುಗಳಾಗಿವೆ? 4 ಗುಂಪುಗಳಾಗಿವೆ. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರುವಂತ ಇಲ್ಲಿ ಪ್ರಾಣಿಗಳನ್ನ ನೋಡಿದಾಗ 1, 2, 3, 4, 5, 6, 7, 8, 9, 10, 11, 12 ಇವೆ. 4ರಂತೆ ಗುಂಪು ಮಾಡಿದಾಗ ಎಷ್ಟು ಗುಂಪು ಮಾಡಬಹುದು? ಇದಕ್ಕ 3 ಗುಂಪನ್ನ ಮಾಡಬಹುದು. 3 ಗುಂಪು. ಇದಕ್ಕೆ 3 ಗುಂಪು ಅಂದ್ರೆ 4 3 12 ಅನ್ನುವಂಥದ್ದು. ನಾ ಕಂಪ್ಲೀಟ್ ಆಗಿ ಮೇಲ್ಗಡೆ ಇರುವುದು ಅಷ್ಟೇ ತಗೊಂಡಿನಿ, ಯಾಕ ಯಾರೋ ಮಾರ್ಕ್ ಅಷ್ಟೇ ತಗೊಂಡಿದ್ದಾರೆ. ಇಲ್ಲಿ 6 ಸಮಭಾಗ ಮಾಡಿದಾಗ ಎಷ್ಟು ಗುಂಪು ಆಗ್ತಾವ ಅಂದ್ರೆ 6 2 12 ಅಂತ. ಒಂದ್ ವೇಳೆ ಕಂಪ್ಲೀಟ್ ಆಗಿ 24 ತೆಗೆದುಕೊಂಡಿದ್ದರೆ, ಒಂದ್ ವೇಳೆ ಇಲ್ಲಿ 24 ತೆಗೆದುಕೊಂಡಿದ್ದರೆ ಎಷ್ಟು ಗುಂಪುಗಳನ್ನ ಮಾಡಬಹುದಿತ್ತು? 6 ಗುಂಪುಗಳನ್ನ ಮಾಡಬಹುದಿತ್ತು. ಯಾರೋ ಮಾರ್ಕ್ ಇಲ್ಲಿಂದ ತೆಗೆದುಕೊಂಡಿದ್ದಕ್ಕೆ ಆ ರೀತಿ ಬರೆದಿದ್ದೇನೆ. 6ರ ಗುಂಪುಗಳನ್ನ ಮಾಡಬೇಕಾಗಿತ್ತಂದ್ರ ಎಷ್ಟು ಗುಂಪುಗಳನ್ನ ಆಗುತ್ತವೆ? ಇಲ್ಲಿ 4 ಗುಂಪುಗಳಾಗುತ್ತವೆ ಅನ್ನುವಂಥದ್ದು. 4ರ ಗುಂಪುಗಳು, ಇದನ್ನು ನೋಡಿ ಸಿಂಪಲ್ ಆಗಿದೆ. 4ರ ಒಂದು ಗುಂಪನ್ನ ಮಾಡಿ, ಮತ್ತೆ 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 4ರ ಗುಂಪುಗಳನ್ನ ಮಾಡಿ. ಈ ರೀತಿ ಗುಂಪುಗಳನ್ನ ಮಾಡಿದಾಗ ಎಷ್ಟು ಗುಂಪುಗಳಾಗಿವೆ? 6 ಗುಂಪುಗಳಾಗಿವೆ. ಅದೇ ರೀತಿ 6ರ ಸಮಭಾಗ ಮಾಡಿದಾಗ 6ರ ಗುಂಪುಗಳನ್ನ ಮಾಡ್ತಾ ಹೋದಾಗ ಎಷ್ಟು ಗುಂಪುಗಳಾಗ್ತವ? 4. ಇದು ಮೇಲ್ಗಡೆ ಇದ್ದಿದ್ದು ಒಂದೇ ತಗೊಂಡ್ರೆ ಈ ಉತ್ತರ, ಸಂಪೂರ್ಣವಾಗಿ ತಗೊಂಡ್ರೆ ಈ ಉತ್ತರ. ಬರೀ ಅದನ್ನೇ ತೆಗೆದುಕೊಳ್ಳಿ. ಇಲ್ಲಿ 1 2 3 4 5 6 7 8 9 10 ಇವೆ. 5ರ ಗುಂಪು ಮಾಡಿದಾಗ, 5ರದ 1 2 3 4 5ರ ಗುಂಪು ಮಾಡಿದಾಗ ಒಂದು ಗುಂಪು, 1 2 3 4 5 ಅಂದ್ರೆ ಎಷ್ಟು ಗುಂಪು? ಅದು 2 ಗುಂಪು. ಅದು 5ರ ಸಮಭಾಗ ಮಾಡಿದ್ರು ಕೂಡ ಅದು 2 ಭಾಗಗಳನ್ನಾದು ಅಂತ. ಇನ್ನು ಚಟುವಟಿಕೆ ಇಲ್ಲಿ ನೋಡೋಣ. ಇಲ್ಲಿ 25 ಮೊಟ್ಟೆಗಳಿವೆ, ಅವು 5 ಗುಂಪುಗಳಲ್ಲಿವೆ. ಪ್ರತಿ ಗುಂಪಿನಲ್ಲಿ ಎಷ್ಟು ಮೊಟ್ಟೆಗಳಿವೆ ಅಂದ್ರೆ 5 ಮೊಟ್ಟೆಗಳಿವೆ ಅಂತ. ಇಲ್ಲಿ ಅದೇನ್ನ ನೋಡಿ ಇಲ್ಲಿ ಉತ್ತರವನ್ನು ಬರಬೇಕು. ಇಲ್ಲಿ ಒಟ್ಟು ಎಷ್ಟು ಇಡ್ಲಿಗಳಿವೆ? 1 2 3 4 5 6 7 8 9 10 11 12 13 14 16 ಇಡ್ಲಿ ಇವೆ. ಅವುಗಳಲ್ಲಿ ಎಷ್ಟು ಗುಂಪುಗಳಿವೆ? 4 ಗುಂಪುಗಳಿವೆ. ಪ್ರತಿ ಗುಂಪಿನಲ್ಲಿ ಎಷ್ಟು ಇಡ್ಲಿಗಳಿವೆ? 4 ಇಡ್ಲಿಗಳಿವೆ ಅನ್ನುವಂತಹ ಉತ್ತರವನ್ನ ಬರೆಯುವಂಥದ್ದು. ಇಲ್ಲಿ ಹೂಗಳನ್ನು ನೋಡಿ, ಇಲ್ಲಿ ಪ್ರತಿ ಗುಂಪಿನಲ್ಲಿ 3 ಹೂಗಳು, ಒಟ್ಟು ಹೂಗಳ ಸಂಖ್ಯೆ 9. ಅವು ಎಷ್ಟು ಗುಂಪುಗಳಲ್ಲಿವೆ? 3 ಗುಂಪುಗಳಲ್ಲಿವೆ. ಪ್ರತಿ ಗುಂಪಿನಲ್ಲಿರುವಂತಹ ಹೂಗಳು ಎಷ್ಟಿವೆ? 3 ಇವೆ ಅನ್ನುವಂತಹ ಉತ್ತರ. ಅದೇ ರೀತಿ ನೆಕ್ಸ್ಟ್ ಇಲ್ಲಿ 16 ಚಾಕ್ಲೇಟ್ ಇವೆ. 1 2 3 4 5 6 8 ಮತ್ತು ಕೆಳಗಡೆ 8 ಚಾಕ್ಲೇಟ್ಗಳಿವೆ. ಈ ಮಾದರಿಯನ್ನು ನೋಡಿ, 2 ಮಕ್ಕಳಿಗೆ ಸಮನಾಗಿ ಹಂಚಿದರೆ ಪ್ರತಿಯೊಬ್ಬರಿಗೆ ಸಿಗುವ ಚಾಕ್ಲೇಟ್ಗಳ ಸಂಖ್ಯೆ ಎಷ್ಟು? ಒಟ್ಟು 16 ಇವೆ. 2ಅನ್ನು ಹಂಚಿದ್ರೆ ಪ್ರತಿಯೊಬ್ಬರಿಗೆ 8 ಸಿಗ್ತವ. 4 ಮಕ್ಕಳಿಗೆ ಸಮನಾಗಿ ಹಂಚಿದರೆ 16ಕ್ಕೆ 4ರಿಂದ ಭಾಗಿಸಿದ್ರೆ ಪ್ರತಿಯೊಬ್ಬರಿಗೆ 4 ಚಾಕ್ಲೇಟ್ಗಳನ್ನ ಸಿಗ್ತವ. 8 ಮಕ್ಕಳಿಗೆ ಸಮನಾಗಿ ಹಂಚಬೇಕಾದ್ರೆ 16 ಚಾಕ್ಲೇಟ್ಗಳಿಗೆ 8 ಮಕ್ಕಳಿಂದ ಭಾಗಿಸಿದಾಗ ಪ್ರತಿಯೊಬ್ಬರಿಗೆ ಸಿಗುವಂತಹ ಚಾಕ್ಲೇಟ್ಗಳ ಸಂಖ್ಯೆ 2. ಇಲ್ಲಿ 16 ಮಕ್ಕಳಿಗೆ ಸಮನಾಗಿ ಹಂಚಬೇಕಾದ್ರೆ 16ಕ್ಕೆ 16ರಿಂದ ಭಾಗಿಸಿದಾಗ ಪ್ರತಿಯೊಬ್ಬರಿಗೆ ಸಿಗುವ ಚಾಕ್ಲೇಟ್ಗಳ ಸಂಖ್ಯೆ 1 ಅನ್ನುವಂತಹ ಉತ್ತರ. ಈ ಕೆಳಗಿನ 20 ಗೋಲಿಗಳನ್ನು ನೀಡಿದೆ, ಅದನ್ನೇ ಮತ್ತು ಉತ್ತರ. ಪ್ರತಿಯೊಬ್ಬರಿಗೆ 2 ಗೋಲಿಗಳನ್ನ ಕೊಟ್ಟರೆ 20ಕ್ಕೆ 2ರಿಂದ ಭಾಗಿಸಿದಾಗ 10 ಮಕ್ಕಳಿಗೆ ಸಿಗ್ತವೆ. 4 ಗೋಲಿ ಕೊಟ್ಟರೆ 20ಕ್ಕೆ 4ರಿಂದ ಭಾಗಿಸಿದಾಗ 5 ಗೋಲಿಗಳು ಬರುತ್ತವೆ. ಇದೇ ರೀತಿ ಎಲ್ಲಗಳಿಗೆ ಉತ್ತರವನ್ನು ಇಲ್ಲಿ ಈಗಾಗಲೇ ಬರೆದಿದ್ದೇನೆ. ಪ್ರತಿಯೊಬ್ಬರಿಗೂ 5 ಗೋಲಿಯನ್ನು ಕೊಟ್ಟರೆ 20ಕ್ಕೆ 5ರಿಂದ ಭಾಗಿಸಿದಾಗ 5 4 20 4 ಮಕ್ಕಳಿಗೆ ಸಿಗುತ್ತವೆ. ಪ್ರತಿಯೊಬ್ಬರಿಗೂ 6 ಗೋಲಿ ಕೊಟ್ಟರೆ ಎಷ್ಟು ಮಕ್ಕಳಿಗೆ ಹಂಚಬಹುದು? ಉಳಿಯುವ ಗೋಲಿಗಳು ಎಷ್ಟು? ಪ್ರತಿಯೊಬ್ಬರಿಗೆ 6 ಗೋಲಿಗಳನ್ನ ಕೊಟ್ಟಾಗ ಅಂದ್ರೆ 20 ಗೋಲಿಗಳಿವೆ. ಪ್ರತಿಯೊಬ್ಬರಿಗೂ 6 ಗೋಲಿಗಳನ್ನ ಕೊಟ್ಟಾಗ 6 3 18 ಅಂದ್ರೆ ನಾವು 3 ವಿದ್ಯಾರ್ಥಿಗಳಿಗೆ ಅವುಗಳನ್ನ ಕೊಡಬಹುದು. ಪ್ರತಿಯೊಬ್ಬರಿಗೂ 3 ಗೋಲಿಗಳನ್ನ ಹಂಚಿ ನಂತರ ಹಂಚಬಹುದು. ಹಂಚಿದ ನಂತರ ಉಳಿದ ಗೋಲಿಗಳ ಸಂಖ್ಯೆ ಎಷ್ಟು ಅಂದ್ರೆ ಇಲ್ಲಿ ಉಳಿದಿರ್ತಕ್ಕಂಥ ಗೋಲಿಗಳು ಇನ್ನು 2 ಅನ್ನುವಂತಹ ಉತ್ತರ. ಇಲ್ಲಿ ಭಾಗಾಕಾರ 4 3 12. ಈಗ 12ಕ್ಕೆ 3ರಿಂದ ಒಂದ್ಸಲ, 12ಕ್ಕೆ 4ರಿಂದ ಒಂದ್ಸಲ ಭಾಗಾಕಾರ ಮಾಡಿದ ಮತ್ತೆ 4 3 ಅಂತ ಬಂದಿದೆ. ಇಲ್ಲಿ 6 3 18. 18ಕ್ಕೆ ಒಂದ್ಸಲ 3ರಿಂದ ಭಾಗಿಸಿ, 18ಕ್ಕೆ ಒಂದ್ಸಲ 6ರಿಂದ ಭಾಗಾಕಾರ ಮಾಡಲಾಗಿದೆ. 18ಕ್ಕೆ 3ರಿಂದ ಭಾಗಾಕಾರ ಮಾಡಿದ್ರೆ 6, 18ಕ್ಕೆ 6ರಿಂದ ಭಾಗಾಕಾರ ಮಾಡಿದ್ರೆ 3. ಅಂದ್ರೆ ಇದರಿಂದ ಭಾಗಾಕಾರ ಮಾಡಿದ್ರೆ ಈ ಉತ್ತರ, ಇದರಿಂದ ಭಾಗಾಕಾರ ಮಾಡಿದ್ರೆ ಈ ಉತ್ತರವನ್ನ ಬರುತ್ತದೆ. ಈಗಾಗಲೇ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವನ್ನ ಬರೆದಿದ್ದೇನೆ.
ಚಟುವಟಿಕೆ 2.4.5 ಈ ಕೆಳಗಿನ 369 ಸಂಖ್ಯೆಯ ಬ್ಲಾಕ್ಗಳನ್ನು ರವಿ, ಶಾಲಿನಿ ಮತ್ತು ಮೇರಿ ಸಮನಾಗಿ ಹಂಚಿಕೊಂಡ್ರೆ ಒಬ್ಬೊಬ್ಬರಿಗೆ ಸಿಗುವ ಬ್ಲಾಕ್ಗಳು ಎಷ್ಟು ಅಂತ ಕೇಳಿದರೆ 3 ಹಂಚಬೇಕಾಗಿದೆ. ಹಾಗಾಗಿ ಇದು 1000 ಇಲ್ಲೊಬ್ಬರಿಗೆ, ರವಿಗೊಬ್ಬರಿಗೆ, ಶಾಲಿನಿಗೆ ಮತ್ತು ಇಲ್ಲಿ ಕೊಡಲಾಯಿತು, ಇಲ್ಲಿ ಒಂದು ಕೊಡಲಾಯಿತು, ಮತ್ತೆ ಇಲ್ಲಿ ಒಂದು ಕೊಡಲಾಯಿತು, ಇಲ್ಲಿ ಒಂದು ಕೊಡಲಾಯಿತು. ಈ ರೀತಿ ಹಂಚ್ತಾ ಬಂದರು. ಮತ್ತೆ ಇಲ್ಲಿ ಕೊಡಲಾಯಿತು, ಮತ್ತೆ ಇಲ್ಲಿ ಎರಡನೇ ಶಾಲಿನಿ ಕೊಡಲಾಯಿತು, ಮತ್ತೆ ಇಲ್ಲಿ ಮೇರಿಗೆ, ಇಲ್ಲಿ ಮತ್ತೆ ಇಲ್ಲಿ ರವಿಗೊಂದು, ಶಾಲಿನಿಗೊಂದು, ಮತ್ತೆ ಮೇರಿಗೊಂದು, ಮತ್ತೆ ರವಿಗೊಂದು, ಮತ್ತೆ ಶಾಲಿನಿಗೊಂದು, ಮತ್ತೆ ಮೇರಿಗೊಂದು, ಮತ್ತೆ ರವಿಗೊಂದು, ಮತ್ತೆ ಶಾಲಿನಿಗೊಂದು, ಮತ್ತೆ ಮೇರಿಗೊಂದು ಕೊಟ್ಟಾಗ ಇನ್ನೂ ಏನಾಗ್ಲಿಕ್ಕದ ಪ್ರತಿಯೊಬ್ಬರಿಗೂ 123 ಅಂತ ಬರ್ತಾ ಇದೆ. 123 ಅನ್ನುವಂಥದ್ದು ಪ್ರತಿಯೊಬ್ಬರಿಗೆ 123 123 123 ಅಂದ್ರೆ 369 ಇದೆ ಟೋಟಲ್. ಇಲ್ಲೂ ಕೂಡ 100 200 300 6 10ಗಳಂದ್ರೆ 60 9 ಬಿಡಿಗಳು 369 ಈ ರೀತಿಯಾಗಿ ಸಮನಾಗಿ ಹಂಚ್ತಾ ಬಂದಿದ್ದಾರೆ. ಕೆಲವೊಂದು ಬಾರಿ ಉಳಿನೂಬಹುದು. ಇನ್ನು 369 ಬ್ಲಾಕ್ಗಳ ಹಂಚಿಕೆಯನ್ನು ಸಂಕೇತ ರೂಪದಲ್ಲಿ ಅಲ್ಲಿ ಹಂಚಿರ್ತಕ್ಕಂಥದ್ದು. ಮೊದಲು 100 ಹಂಚಿದ್ರೆ ಎಲ್ಲರಿಗೆ 300 ಹಂಚಿದಾಗ 69 ಉಳಿತು. ಎರಡನೇ ಬಾರಿ ಏನ್ ಮಾಡಿದ್ರು, ಮತ್ತೊಬ್ಬರಿಗೆ 20 ಹಂಚ್ಕೋತಾ ಬಂದ್ರು. ಒಂದೊಂದು ಹಂಚಿದ್ರೆ 20 ಹಂಚ್ತಾ ಬಂದ್ರು. 3 20 60 ಅದೇ ಭಾಗಾಕಾರವನ್ನ ಬರೆದಿರುತ್ತೆ. 60 ಅಂದ್ರೆ 9 ಉಳಿತು. ಮತ್ತೆ ಆ 360 100 20 ಮತ್ತೆ 3 3 9 ಅಂದ್ರೆ ಒಟ್ಟು ಬಂದಿರತಕ್ಕಂಥ ಉತ್ತರ 123 ಅನ್ನುವಂತ ಉತ್ತರ. ಇಲ್ಲಿ ಮತ್ತೆ ರವಿ, ನಳಿನಿ ತನ್ನಲ್ಲಿರುವ 684 ರೂಪಾಯಿಗಳನ್ನು 2 ಜನರಿಗೆ ಸಮನಾಗಿ ತಮ್ಮದೇ ರೀತಿಯಲ್ಲಿ ಕೆಳಕಂಡಂತೆ ಹಂಚಿಕೊಂಡು ಮಾಡುತ್ತಾರೆ. ಅವರ ಹಂಚಿಕೆ ವಿಧಾನವನ್ನ ಗಮನಿಸಿ. ಇಲ್ಲಿ ಒಂದು ರೀತಿ ಇದೆ, ನಾವು ನೇರವಾಗಿ 2 3 6 ಅಂತ ಭಾಗಾಕಾರ ಮಾಡ್ತೀವಿ. ಅವರು 100 ಹಂಚ್ತಾ ಹೋಗ್ಯಾರ. ಮೊದಲು 100 ಹಂಚರು, ಆಮೇಲೆ 100 ಹಂಚರು, ಆಮೇಲೆ 100 ಹಂಚಿದ್ರು. ಈ ರೀತಿ ಹಂಚ್ತಾ ಹೋದ್ರು. 3 ಸಲ 100 ಹಂಚಿದಾಗ 100 2 200 ಕೊಟ್ಕೋತಾ ಹೋದ್ರು. ಆಮೇಲೆ 10 ಅಂದ್ರೆ 2 10 20 2 10 20 2 10 20 2 10 20 4 ಸಲ ಕೊಡ್ತಾ ಹೋದ್ರು. ಈ ರೀತಿ ಹಂಚ್ತಾ ಹೋದ್ರು. ಆಮೇಲೆ ಬಿಡಿಯನ್ನ 2 ಸಲ ಹಂಚಿದಾಗ ಅವು ಎಷ್ಟು ಬಂದು ಟೋಟಲ್ ಅಂತಂದ್ರೆ ಪ್ರತಿಯೊಬ್ಬರಿಗೂ ಬಂದಿರತಕ್ಕಂಥ 100 200 342 ಅಂದ್ರೆ 342 ಇಬ್ರು ಎಷ್ಟೆಷ್ಟು ಹಂಚ್ಕೊಂಡ್ರ 684 ರೂಪಾಯಿನ ಇಬ್ರಿಗೆ ಹಂಚಿದಾಗ ಒಬ್ಬೊಬ್ಬರಿಗೆ ಬರುವಂತಹ ಹಣ 342. ಇದು ಒಂದು ವಿಧ. ಇನ್ನೊಂದು ವಿಧ ಏನ್ ಮಾಡಿದರೆ, ನಳಿನಿ ಹಂಚಿಕೆ ಮಾಡುವ ವಿಧಾನ ನೇರವಾಗಿ ಭಾಗಾಕಾರ 2 300 600 ಇಲ್ಲಿ ಮತ್ತೆ 84 ಉಳಿತು, 2 40 80 4 ಉಳಿತು, 2 2 4 0 ಅಂದ್ರೆ ಇಲ್ಲಿ ಕೂಡ 342 ಉತ್ತರವನ್ನ ಬಂದಿದೆ. ರವಿಯು ಪ್ರತಿಯೊಬ್ಬರಿಗೆ 342 ರೂಪಾಯಿಯನ್ನ ಹಂಚುತ್ತಾನೆ. ಅದೇ ರೀತಿ ನಳಿನಿ ಪ್ರತಿಯೊಬ್ಬರಿಗೂ ಕೂಡ 340 ರೂಪಾಯಿಗಳನ್ನು ಹಂಚುತ್ತಾರೆ. ಇಬ್ಬರು ಮಾಡಿರುವಂತಹ ವಿಧಗಳು ಸರಿಯಾಗಿವೆ, ಆದ್ರೆ ಇವು ಬಹಳಷ್ಟು ದೊಡ್ಡದಾಗುವಂತಹ ಸಂದರ್ಭ ಇದೆ ಅನ್ನುವಂಥದ್ದು. ಇಲ್ಲಿ 844 ರೂಪಾಯಿಗಳನ್ನು 4 ಜನರಿಗೆ ವಿವಿಧ ರೀತಿಯಲ್ಲಿ ಹಂಚಿದ್ದನ್ನು ಸಂಕೇತ ರೂಪದಲ್ಲಿ ತೋರಿಸಲಾಗಿದೆ. 400 400 444 ಉಳಿತು. ಮತ್ 440ಕ್ಕೆ 400 400 ಇಲ್ಲಿ ಕಾಣ್ತಾ ಇಲ್ಲ ಅಂತ ಈ ಕಡೆ ಬರ್ದೀನಿ. 444ಗೆ 400 ಬಂದ್ರೆ 44, ಮತ್ 4 10 40 4 ಉಳಿತು, ಮತ್ 4 1 4 4 200 800 44 ಉಳಿತು, 4 10 40 ಮತ್ 4 ಉಳಿತು, 4 1 4 ಅನ್ನುವಂತ ಉತ್ತರ. ಇಲ್ಲಿ ಕೂಡ 669 ಕಡ್ಡಿಗಳನ್ನ 3 ಜನಕ್ಕೆ ವಿವಿಧ ರೀತಿಯಲ್ಲಿ ಹಂಚಿದ್ದನ್ನ ಸಂಕೇತ ರೂಪದಲ್ಲಿ ತೋರಿಸಲಾಗಿದೆ. ಮೊದಲು 3 200 200 ಹಂಚಿ, ಆಮೇಲೆ 20 ಹಂಚಿ, ಆಮೇಲೆ 30 ಹಂಚರು. ಇಲ್ಲಿ 100 ಹಂಚರು 100 ಹಂಚರು 20 ಹಂಚರು 3 ಹಂಚರು. ಇಲ್ಲಿ 200 ಹಂಚರು 10 ಸಪರೇಟ್ ಹಂಚಿ ಮತ್ತೆ 3 ಸಪರೇಟ್ ಆಗಿ ಹಂಚಿದ್ದಾರೆ. ಈ ರೀತಿ ಬೇರೆ ಬೇರೆ ವಿಧದಲ್ಲಿ ಇವುಗಳನ್ನು ಹಂಚಿದ್ದಾರೆ. ಇವುಗಳಿಗೆ ಸಂಪೂರ್ಣವಾದಂತ ಇಲ್ಲಿ ಉತ್ತರವನ್ನು ಈಗಾಗಲೇ ಇಲ್ಲಿ ಬರೆದಿದ್ದೇನೆ, ತಾವು ಅವುಗಳನ್ನ ನೋಡ್ಕೊಳ್ಬಹುದು. ಈಗ ಈ ಕೆಳಗಿನ ಭಾಗಾಕಾರ ಲೆಕ್ಕಗಳನ್ನ ಮಾಡಿ ಅಂತ ಹೇಳಿದ್ದಾರೆ. ನಾವು ನೇರವಾಗಿ ಮಾಡಿದ್ದೇನೆ. 6 1 6 8 6 2 ಇದು ಭಾಗಾಕಾರ ಲೆಕ್ಕಗಳಿವೆ. 6 4 24 5 4 1 2 ಉಳಿತು, 6 2 12 ಎಷ್ಟು ಬಂತು ಇಲ್ಲಿ 142. ಈ ಕೆಳಗಿನ ಭಾಗಾಕಾರ ಲೆಕ್ಕಗಳನ್ನು ಮಾಡಿ ಅಂತ ಹೇಳಿದರೆ, ಹಾಗಾಗಿ ನೇರವಾಗಿ ನಾನು ಭಾಗಾಕಾರವನ್ನ ಮಾಡಿದ್ದೇನೆ. ಇನ್ನು ನನ್ನ ಕಲಿಕಾ ಫಲ 2 ಅಂಕಿ ಸಂಖ್ಯೆಯನ್ನು 1 ಅಂಕಿಯಿಂದ ಭಾಗಿಸುವರು, ಭಾಗಾಕಾರ ಮತ್ತು ಗುಣಾಕಾರ ಕ್ರಿಯೆಗಳ ನಡುವಿನ ಅಂತರ ಸಂಬಂಧ ತಿಳಿಯುವರು, ಸಮಾನ ಗುಂಪುಗಳನ್ನು ಮಾಡುವುದನ್ನು ಬಳಸಿಕೊಂಡು ಭಾಗಾಕಾರ ಮಾಡುವೆನು, ಗುಣಾಕಾರ ಮತ್ತು ಭಾಗಾಕಾರ ನಡುವಿನ ಸಂಬಂಧವನ್ನು ಅರಿತುಕೊಂಡಿರುವೆನು, ಒಂದು ಸಂಖ್ಯೆಯನ್ನು 1 ಅಂಕಿಯ ಸಂಖ್ಯೆಯಿಂದ ಶೇಷವಿರುವಂತೆ ಭಾಗಿಸುವೆನು, ವಾಕ್ಯ ರೂಪದ ಭಾಗಾಕಾರ ಲೆಕ್ಕಗಳನ್ನೆಲ್ಲವನ್ನ ಬಿಡಿಸಲು ಸಾಧ್ಯವಾದರೆ ಇವುಗಳಿಗೆ ರೈಟ್ ಮಾರ್ಕ್ ಅನ್ನ ಹಾಕಿ ಅಂತ ಹೇಳುತ್ತಾ, ಆದ್ಮೇಲೆ ಈ ರೀತಿಯಾಗಿ ನಾನು ನಿರಂತರವಾಗಿ 4ನೇ ತರಗತಿಗೆ ಸಂಬಂಧಪಟ್ಟಿರುವಂತಹ ಒಂದು ಕಲಿಕಾ ಬಲವರ್ಧನ ವಿದ್ಯಾರ್ಥಿಗಳ ಚಟುವಟಿಕೆ ಪುಸ್ತಕದ ಪರಿಹಾರವನ್ನು ನೀಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.